ಪಾದರಸ ದ್ರವದ ರೂಪದ ಲೋಹ ಹೇಗೆ ತಿಳ್ಕೊಳ್ಳೋಣ ಇಂದಿನ ವಿಡಿಯೋದಲ್ಲಿ. ಮರ್ಕ್ಯುರಿ ಪಿರಿಯಾಡಿಕ್ ಟೇಬಲ್ನ 80ನೇ ಲೋಹ. ಇದು ದ್ರವದ ರೂಪದಲ್ಲಿದೆ ಎಂದು ಐನ್ಸ್ಟೀನ್ನ ಸಾಪೇಕ್ಷತಾ ಸಿದ್ಧಾಂತವು ಸ್ಪಷ್ಟಪಡಿಸುತ್ತದೆ. ಪಾದರಸದ ಪರಮಾಣು ಸಂಖ್ಯೆ ದೊಡ್ಡದಿರುವುದರಿಂದ ಎಲೆಕ್ಟ್ರಾನ್ಗಳು ಬೆಳಕಿನ ಸಮೀಪದ ವೇಗದಲ್ಲಿ ಚಲಿಸುತ್ತದೆ. ಇದರಿಂದ ಆರ್ಬಿಟ್ ಕ್ಷೀಣವಾಗುತ್ತದೆ ಹಾಗೂ ನ್ಯೂಕ್ಲಿಯಸ್ಗೆ ಹತ್ತಿರವಾಗುತ್ತದೆ. ಪಾದರಸದ ಹೊರಭಾಗದ ಎಲೆಕ್ಟ್ರಾನ್ಗಳು ಮೆಟಲ್ ಬಾಂಡಿಂಗಲ್ಲಿ ಭಾಗಿಯಾಗುವುದಿಲ್ಲ. ಇದರ ಕರಗುವ ಬಿಂದು 82 ಡಿಗ್ರಿ ಸೆಲ್ಸಿಯಸ್ ಇರಬೇಕಿತ್ತು, ಆದರೆ ಇದರ ಹೊರಭಾಗದ ಎಲೆಕ್ಟ್ರಾನ್ಗಳಿಂದ -39 ಡಿಗ್ರಿ ಸೆಲ್ಸಿಯಸ್ ಹೊಂದಿದೆ. ಹಾಗಾಗಿ ಇದು ದ್ರವದ ರೂಪದಲ್ಲಿದೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.